ಎಲ್ರಿಗೂ ನಮಸ್ಕಾರ. ಒಂದು ಕುಟುಂಬ ನಿಜವಾಗ್ಲೂ ಸಂತೋಷವಾಗಿರ್ಬೇಕು ಅಂದ್ರೆ ಅಸ್ಲಿಗೆ ಏನ್ ಬೇಕು? ಯಾವತ್ತಾದ್ರೂ ಯೋಚಿಸಿದ್ದೀರಾ? ಅದು ಕೇವಲ ದುಬಾರಿ ವಸ್ತುಗಳ, ದೊಡ್ಡ ಮನೆಯ, ಅಥವಾ ಇದನ್ನೆಲ್ಲ ಮೀರಿ ಬೇರೆ ಏನಾದ್ರೂ ಇದೆಯಾ? ಬನ್ನಿ, ಇವತ್ತು ಇದ್ರ ಬಗ್ಗೆನೇ ಸ್ವಲ್ಪ ಆಳವಾಗಿ ಮಾತಾಡೋಣ. ಒಂದು ಖುಷಿಯಾಗಿರೋ ಕುಟುಂಬದ ಅಡಿಪಾಯ ಆಗಿರೋ ಆ 9 ನಿಜವಾದ ಆಧಾರ ಸ್ತಂಭಗಳು ಯಾವುವು ಅಂತ ತಿಳ್ಕೊಳ್ಳೋಣ. ಹೌದು, ಮೊದಲನೇ ಪ್ರಶ್ನೆನೇ ಇದೆ. ಒಂದು ಕುಟುಂಬ ಸಂತೋಷವಾಗಿರಲು ಬರೀ ಹಣ ಇದ್ರೆ ಸಾಕಾ? ಸಾಮಾನ್ಯವಾಗಿ ನಮ್ಮ ಸಮಾಜದಲ್ಲಿ ದುಡ್ಡಿದ್ರೆ ಎಲ್ಲಾ ಸಿಕ್ಕಿದಾಗೆ ಅಂತ ಅನ್ಕೋತಾರೆ ಅಲ್ವಾ? ಆದ್ರೆ ಒಂದು ಕುಟುಂಬದ ಸಂತೋಷ ಅನ್ನೋದು ಕೇವಲ ಬ್ಯಾಂಕ್ ಬ್ಯಾಲೆನ್ಸ್ ಮೇಲೆನ ನಿಂತಿದ್ಯಾ? ಬನ್ನಿ, ಈ ವಿಷಯವನ್ನ ಇನ್ನಷ್ಟು ಹತ್ತಿರದಿಂದ ನೋಡೋಣ. ಸರಿ, ಇವತ್ತಿನ ನಮ್ಮ ಈ ಪಯಣದಲ್ಲಿ ನಾವು ಏನೆಲ್ಲ ನೋಡ್ತೀವಿ ಅಂದ್ರೆ, ಸಂತೋಷದ ನಿಜವಾದ ಅರ್ಥ ಏನು, ಆ ಭಾವನಾತ್ಮಕ ಅಡಿಪಾಯ ಹೇಗಿರಬೇಕು, ಸಂಬಂಧಗಳ ಸೇತುವೆ ಕಟ್ಟೋದು ಹೇಗೆ, ನಿಭಾಯಿಸಬೇಕಾದ ಜವಾಬ್ದಾರಿಗಳು ಮತ್ತು ಕೊನೆಗೆ ನಮ್ಮದೇ ಆದ ಸಂತೋಷದ ಸೂತ್ರವನ್ನ ಹೇಗೆ ಕಂಡುಕೊಳ್ಳೋದು ಅನ್ನೋದ್ರ ಬಗ್ಗೆ ಮಾತಾಡೋಣ. ಹಾಗಾದ್ರೆ ಸಂತೋಷದ ನಿಜವಾದ ಅರ್ಥ ಏನು? ಖಂಡಿತವಾಗ್ಲೂ ಇದು ನಾವು ಕೊಂಡುಕೊಳ್ಳುವ ವಸ್ತುಗಳಲ್ಲಿ ಇಲ್ಲ. ಬದಲಿಗೆ ಇದು ತುಂಬಾನೇ ಆಳವಾದ ಭಾವನಾತ್ಮಕ ಮತ್ತು ನೈತಿಕ ಮೌಲ್ಯಗಳಿಂದ ಬರುತ್ತೆ. ಒಂದ್ಸಲ ಯೋಚನೆ ಮಾಡಿ ನೋಡಿ, ನಮಗೆ ಗೊತ್ತಿರೋ ತುಂಬಾನೇ ಖುಷಿಯಾಗಿರೋ ಕುಟುಂಬಗಳನ್ನು ನೋಡಿದ್ರೆ ಅವರತ್ರ ದೊಡ್ಡ ಆಸ್ತಿ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಒಂದು ದೊಡ್ಡ ಹೃದಯ ಅಂತೂ ಖಂಡಿತ ಇರುತ್ತೆ. ಹಾಗಾದ್ರೆ ಒಂದು ಸಂತೋಷದ ಕುಟುಂಬವನ್ನ ಕಟ್ಟೋಕೆ ಬೇಕಾಗಿರೋ ಆ ಗಟ್ಟಿಯಾದ ಅಡಿಪಾಯ ಯಾವುದು? ಅದುವೇ ಭಾವನಾತ್ಮಕ ಅಡಿಪಾಯ. ಇದರ 2 ಮುಖ್ಯ ಸ್ತಂಭಗಳು ಯಾವುವು ಅಂತ ನೋಡೋಣ ಬನ್ನಿ. ಮೊದಲನೇ ಸ್ತಂಭ ಪ್ರೀತಿ ಮತ್ತು ಗೌರವ. ನೋಡಿ, ಪ್ರೀತಿ ಅನ್ನೋದು ಗೌರವ ಇಲ್ಲದೆ ಅಪೂರ್ಣ. ಕುಟುಂಬದಲ್ಲಿ ಪ್ರತಿಯೊಬ್ಬರ ಅಭಿಪ್ರಾಯಕ್ಕೂ ಬೆಲೆ ಕೊಡೋದು, ಅವ್ರು ತಗೊಳ್ಳೋ ನಿರ್ಧಾರಗಳನ್ನ ಗೌರವಿಸೋದು, ಇದೇ ನಿಜವಾದ ಪ್ರೀತಿ ಅಂದ್ರೆ. ಇದು ಬರೀ ದೊಡ್ಡ ವಿಷಯಗಳಲ್ಲ, ಸಣ್ಣ ಸಣ್ಣ ಮಾತುಕತೆಗಳಲ್ಲೂ ಕಾಣ್ಬೇಕು. ಇನ್ನು 2ನೇ ಸ್ತಂಭ ನಂಬಿಕೆ ಮತ್ತು ಸಹಕಾರ. ಕುಟುಂಬ ಅಂದ್ರೆ ನಾನು ಅನ್ನೋ ಪದಕ್ಕೆ ಜಾಗನೇ ಇಲ್ಲ, ಅಲ್ಲಿರೋದು ಬರೀ ನಾವು. ಯಾವಾಗ ಮನೇಲಿರೋರು ಒಬ್ರನ್ನೊಬ್ರು ನಂಬುತ್ತಾರೋ ಮತ್ತು ಯಾವುದೇ ಕಷ್ಟದ ಸಮಯದಲ್ಲಿ ಒಬ್ರಿಗೊಬ್ರು ಬೆನ್ನೆಲುಬಾಗಿ ನಿಲ್ತಾರೋ, ಆಗ ಯಾವ ಸವಾಲು ಕೂಡ ದೊಡ್ಡದಾಗಿ ಕಾಣೋದಿಲ್ಲ. ಓಕೆ, ಈಗ ನಾವು ಒಂದು ಭಾವನಾತ್ಮಕ ಅಡಿಪಾಯದ ಬಗ್ಗೆ ಮಾತಾಡಿದ್ವಿ. ಈಗ ಕುಟುಂಬವನ್ನ ಒಟ್ಟಿಗೆ ಬೆಸೆಯುವ ಆ ಸಂಬಂಧಗಳ ಸೇತುವೆಯನ್ನ ಹೇಗೆ ಗಟ್ಟಿಯಾಗಿ ಕಟ್ಟೋದು ಅಂತ ನೋಡೋಣ. ಈ ಮಾತು 100ಕ್ಕೆ 100 ಸತ್ಯ ಅಲ್ವಾ? ಎಷ್ಟೋ ಸಲ ನಮ್ಮ ಕುಟುಂಬಗಳಲ್ಲಿ ಸಣ್ಣದಾಗಿ ಶುರುವಾದ ಸಮಸ್ಯೆಗಳು ದೊಡ್ಡದಾಗೋಕೆ ಕಾರಣ ಮನಸ್ಸು ಬಿಚ್ಚಿ ಮಾತಾಡದೇ ಇರೋದು, ಮನಸ್ಸಲ್ಲೇ ಇಟ್ಕೊಂಡು ಕೊರಗೋದು. ಹಾಗಾದ್ರೆ ಈ ಸೇತುವೆಯನ್ನ ಕಟ್ಟೋದು ಹೇಗೆ? ಮೊದಲನೇ ಹೆಜ್ಜೆ ಮುಕ್ತವಾಗಿ ಮಾತಾಡೋದು. ಖುಷಿ ಇರ್ಲಿ, ದುಃಖ ಇರ್ಲಿ, ಅದನ್ನ ಹಂಚ್ಕೊಂಡಾಗ ಅರ್ಧ ಸಮಸ್ಯೆ ಅಲ್ಲೇ ಬಗೆಹರಿದಾಗೆ. 2ನೇದು ಸಹನೆ ಮತ್ತು ಹೊಂದಾಣಿಕೆ. ನೋಡಿ, ಯಾರೂ ಪರ್ಫೆಕ್ಟ್ ಅಲ್ಲ, ಇದನ್ನ ಒಪ್ಕೊಂಡ್ರೇನೆ ಸಂಬಂಧಗಳು ಗಟ್ಟಿಯಾಗೋದು. ಮತ್ತು 3ನೇದು ಕ್ಷಮಿಸುವ ಹೃದಯ. ಕ್ಷಮಿಸೋದು ಅಂದ್ರೆ ಸೋಲೋದಲ್ಲ, ಅದು ಸಂಬಂಧವನ್ನ ಉಳಿಸ್ಕೊಳ್ಳೋಕಿರೋ ದೊಡ್ಡ ಶಕ್ತಿ. ಸರಿ, ನಾವು ಭಾವನೆಗಳು ಮತ್ತೆ ಮಾತುಕತೆಗಳ ಬಗ್ಗೆ ನೋಡಿದ್ವಿ. ಈಗ ಒಂದು ಆರೋಗ್ಯಕರ ಕುಟುಂಬಕ್ಕೆ ಬೇಕಾದ ಕೆಲವು ಪ್ರಾಕ್ಟಿಕಲ್ ಆದ ಜವಾಬ್ದಾರಿಗಳ ಬಗ್ಗೆ ಗಮನ ಕೊಡೋಣ. ಹೌದು, ಹಣದಿಂದ ಸಂತೋಷವನ್ನ ಕೊಂಡುಕೊಳ್ಳೋಕೆ ಆಗಲ್ಲ. ಆದ್ರೆ ಹಣಕಾಸಿನ ಸಮಸ್ಯೆಗಳು ಮನೇಲಿರೋ ನೆಮ್ಮದಿಯನ್ನಂತೂ ಖಂಡಿತ ಕಿಸಿಟ್ಕೊಳ್ಳುತ್ತೆ. ಅದಕ್ಕೆ ಮನೆಯ ಬಜೆಟನ್ನ ಸ್ವಲ್ಪ ಜಾಣ್ಮೆಯಿಂದ ನಿಭಾಯಿಸೋದು ತುಂಬಾನೇ ಮುಖ್ಯ. ನೆನ್ಪಿಡಿ, ಇದು ಹಣದ ಬಗ್ಗೆ ಅಲ್ಲ, ಮನೆಯ ನೆಮ್ಮದಿಯ ಬಗ್ಗೆ. ಒಂದು ಮನೆಯಲ್ಲಿ ಹಿರಿಯರನ್ನ ಗೌರವದಿಂದ ನೋಡಿಕೊಂಡಾಗ ಮತ್ತು ಮಕ್ಕಳಿಗೆ ಪ್ರೀತಿ, ಕಾಳಜಿ ಮತ್ತು ಸಮಯ ಕೊಟ್ಟಾಗ ಆ ಮನೆ ನಿಜವಾಗ್ಲೂ ಸ್ವರ್ಗ ಆಗುತ್ತೆ. ಈ 2 ತಲೆಮಾರುಗಳ ನಡುವೆ ಪ್ರೀತಿಯನ್ನ ಕಾಪಾಡಿಕೊಂಡ್ರೆ ಅದೇ ಒಂದು ಸಂತೋಷದ ಕುಟುಂಬದ ನಿಜವಾದ ಸೀಕ್ರೆಟ್. ಸತ್ಯ, ನಿಷ್ಠೆ, ಶಿಸ್ತು, ಕೃತಜ್ಞತೆ, ಈ ರೀತಿಯ ನೈತಿಕ ಮೌಲ್ಯಗಳು ಒಂದು ಕುಟುಂಬವನ್ನ ಬಲವಾಗಿ ಹಿಡಿದಿಡುತ್ತೆ. ಈ ಮೌಲ್ಯಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಮ್ಮ ಮನೆ ಒಂದು ದೇವಸ್ಥಾನದ ಹಾಗೆ ಪವಿತ್ರವಾದ ಸ್ಥಳ ಆಗುತ್ತೆ. ಕಷ್ಟದ ಸಮಯದಲ್ಲಿ ಸತ್ಯ ಮಾತಾಡೋದು, ಒಬ್ಬರಿಗೊಬ್ಬರು ನಿಷ್ಠೆಯಿಂದ ಇರೋದು, ಇವೆಲ್ಲವೂ ಸಂಬಂಧವನ್ನ ಇನ್ನಷ್ಟು ಗಟ್ಟಿ ಮಾಡುತ್ತೆ. ಇವತ್ತಿನ ಬ್ಯುಸಿ ಲೈಫ್ನಲ್ಲಿ ಕುಟುಂಬದ ಜೊತೆ ಸಮಯ ಕಳೆಯೋದೇ ಒಂದು ದೊಡ್ಡ ಸವಾಲು. ಆದ್ರೆ ಪ್ರತಿದಿನ ಸ್ವಲ್ಪವಾದ್ರೂ ಸಮಯ ಮಾಡ್ಕೊಂಡು ಒಟ್ಟಿಗೆ ಊಟ ಮಾಡೋದು, ಮಾತಾಡೋದು, ನಗೋದು, ಈ ಸಣ್ಣ ಸಣ್ಣ ಕ್ಷಣಗಳೇ ಸಂಬಂಧಗಳನ್ನ ಗಟ್ಟಿಯಾಗಿ ಬೆಸೆಯುತ್ತೆ. ಇದೇ ನೋಡಿ ಒಂದು ಕುಟುಂಬದ ನಿಜವಾದ ಶಕ್ತಿ. ಸರಿ, ಇಷ್ಟೊತ್ತು ನಾವು ಒಂದು ಸಂತೋಷದ ಕುಟುಂಬಕ್ಕೆ ಬೇಕಾದ ಹಲವಾರು ಅಂಶಗಳ ಬಗ್ಗೆ ಮಾತಾಡಿದ್ವಿ. ಈಗ ಇದೆಲ್ಲವನ್ನು ಒಟ್ಟು ಸೇರಿಸಿ ಒಂದು ಸರಳವಾದ ಸೂತ್ರವನ್ನಾಗಿ ನೋಡೋಣ. ಹಾಗಾದ್ರೆ ಒಂದು ಸಂತೋಷದ ಕುಟುಂಬದ ಸೂತ್ರ ಏನು? ತುಂಬಾ ಸಿಂಪಲ್. ಇದು 4 ವಿಷಯಗಳ ಮೇಲೆ ನಿಂತಿದೆ: ಪ್ರೀತಿ, ಗೌರವ, ನಂಬಿಕೆ ಮತ್ತು ಸಂವಹನ. ಈ 4 ಅಂಶಗಳು ಒಂದು ಕುಟುಂಬದಲ್ಲಿ
ಸರಿಯಾದ ರೀತಿಯಲ್ಲಿದ್ರೆ ಆ ಕುಟುಂಬ ಯಾವತ್ತೂ ಸಂತೋಷವಾಗಿರುತ್ತೆ. ಹಾಗಾದ್ರೆ ಕುಟುಂಬದ ನಿಜವಾದ ಶಕ್ತಿ ಯಾವುದು? ಈ ಪ್ರಶ್ನೆ ಬಗ್ಗೆ ಖಂಡಿತ ಯೋಚನೆ ಮಾಡಿ. ಮತ್ತು ಒಂದು ವಿಷಯ ನೆನಪಲ್ಲಿಡಿ, ಒಂದು ಸಂತೋಷದ ಕುಟುಂಬವನ್ನ ಕಟ್ಟೋದು ಅನ್ನೋದು ಒಂದು ಗುರಿಯಲ್ಲ, ಅದೊಂದು ಸುಂದರವಾದ ಪ್ರಯಾಣ. ಆ ಪ್ರಯಾಣವನ್ನ ಪ್ರತಿಯೊಬ್ಬರೂ ಆನಂದಿಸೋಣ.